ಮಾಡ್ಲಿ? ಈ ಹೆಣ ನೋಡಿ ಜನ ಸೇರ್ಬಿಟ್ರೆ ಕಳ್ತನ ಮಾಡಿ ತಪ್ಪಿಗೆ ನನ್ನನ್ನು ಸರಿಯಾಗಿ ಇಡೋದಂತೂ ನಿಜ. ಅದರಿಂದ ಜನ ಇಲ್ಲಿ ಸೇರೋ ಮೊದಲು ಇಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗೋದೇ ಉತ್ತಮ. ಕಳ್ಳತನ ಮಾಡಿ ತಪ್ಪಿಸ್ಕೊಂಡು ನೋಡ್ತೀಯಾ? ಸರಿ, ನಿನಗೆ ಸರಿಯಾದ ಶಿಕ್ಷೆ ವಿಧಿಸ್ತೀನಿ. ಕಳ್ಳತನ ಮಾಡುವ ಅಪರಾಧಗಳಿಗೆ ಈ ನಿನ್ನ ಅಣ್ಣನಿಗೆ ಸೊನ್ನ ಹಾಕಲು ಹೇಳಿ ಅವನ ಸಾವಿಗೂ ಕಾರಣನಾಗಿರು. ಇದಕ್ಕಾಗಿ ನಿನಗೆ ಕಲ್ಲು ಶಿಕ್ಷೆ ವಿಧಿಸಲಾಗುವುದು. ಅಯ್ಯೋ ಅಯ್ಯೋ, ಹಾಗೆ ಮಾತ್ರ ಮಾಡ್ಬೇಡಿ ಬುದ್ಧಿ. ನಿಮ್ ಕಾಲ್ ಮುಗಿದ್ ಬೇಡ್ಕೊಳ್ತೀನಿ. ಈ ಶಿಕ್ಷೆಯಿಂದ ನನ್ನ ರಕ್ಷಿಸಿ ಪುಣ್ಯ ಕಟ್ಕೊಳ್ಳಿ ಬುದ್ಧಿ, ಪುಣ್ಯ ಕಟ್ಕೊಳ್ಳಿ. ಆ ನಿನ್ನ ಪುಣ್ಯ ಸಂಪಾದಿಸಿ ಮೋಕ್ಷಕ್ಕೆ ಹೋಗಿ ಸುಖ ಪಡುವ ಬದಲು ಆ ಸುಖವನ್ನು ಇಲ್ಲಿಯೇ ಪಡುವ ವ್ಯವಸ್ಥೆ ಮಾಡಿದರೆ ನಿನ್ನನ್ನು ಕ್ಷಮಿಸುವ ಪ್ರಯತ್ನ ಮಾಡುದು. ಅದ್ ಹೇಗೆ ಆ ವ್ಯವಸ್ಥೆ ಮಾಡುವುದು? ಏನಿಲ್ಲ, ಆ ನಿನ್ನ ಕೈಯಲ್ಲಿ ಅಗತ್ಯ ಮಾಡು. ಅದನ್ನು ದಯಪಾಲಿಸಿದರೆ ಅದನ್ನು ಮಾರಿ ಅದರ ಹಣದಿಂದ ನಾನು ಇಲ್ಲಿಯೇ ಮೋಕ್ಷ ಸುಖ ಅನುಭವಿಸುತ್ತೇನೆ. ಕೊಡು. ದುಷ್ಟಮಂತ್ರಿ, ಏಕೆಯಿಂದ ಹಣೆ ಪಡೆದು ಏಕೆಯನ್ನು ಕಾಪಾಡಲು ಸಂಚು ಮಾಡುತ್ತಿದ್ದೀಯಾ? ಸರಿ, ರಾಜನಿಗೆ ತಿಳಿಸಿ ನಿನಗೆ ತಕ್ಕ ಶಾಸ್ತಿ ಮಾಡಿಸುತ್ತೇನೆ. ಇವನೇ ಬಿಡಿ ನನ್ನನ್ನು, ಬಿಡಿ. ನಿನ್ನ ಅಣ್ಣನನ್ನು ಕೊಂದಿರುವ ಕೊಲೆಗಳು. ಏನಿದು ಚಾರು ಮಹಾರಾಜನ ರಾಜ್ಯದಲ್ಲೂ ಇಲ್ಲ ಸಲ್ಲದ ಗದ್ದಲಗಳು? ಮಹಾತ್ಮ, ನಮ್ಮ ಈ ರಾಜ್ಯದಲ್ಲಿ ನಿಮ್ಮಂತ ಸಾಧ್ವಿಗಳು ಎಲ್ಲಿ ಪರಾಕ್ರಮಿಯಾದರೆ ಯುದ್ಧ ಮಾಡಿ ಶತ್ರುಗಳನ್ನು ಸಾಯಿಸಬೇಕಾಗುತ್ತದೋ ಎಂದು ಹೆದರಿ ಹೇಡಿಗಳಾಗಿ ಬಾಳುತ್ತಿರುವರಿ. ಅಂತಹ ರಾಜ್ಯದಲ್ಲಿ ಈ ದುರುಳ ಈಕೆಯ ಅಣ್ಣನನ್ನು ದಾರುಣವಾಗಿ ಹತ್ಯೆಗೈದಿದ್ದಾನೆ. ಅದು ಸತ್ತಿರುವ ಆ ವ್ಯಕ್ತಿ ಎಂಥ ಮೇಧಾವಿ ಎಂದು ಬಲ್ಲಿರ. ಕನ್ನ ಹಾಕಲು ಹೋಗಿ ಸತ್ತ ಆ ವ್ಯಕ್ತಿ ನಿಮ್ಮಗಳ ದೃಷ್ಟಿಯಲ್ಲಿ ಮಹಾಮೇಧಾವಿ. ಮೇಧಾವಿ ಅಲ್ಲದ ಮತ್ತಿವೇನು? ನಮ್ಮ ರಾಜ್ಯದಲ್ಲಿ ಈ ಆರಕ್ಷಕರಿಗೆ ಹೆಚ್ಚು ಹೆಚ್ಚು ಕೆಲಸ ಕೊಡುತ್ತಿರುವವರು ಯಾರು? ಅಯ್ಯೋ, ನೀವು ಸ್ವಾಮಿ ಆದ್ರೆ ಯಾರಿಗೋಸ್ಕರ ಕೊಡ್ತೀರ? ಈ ಕಳ್ಳನಿರುವುದರಿಂದಲೇ ಅಲ್ಲದೆ ಪಾಪ ಈ ಕಳ್ಳರು ರಾತ್ರಿಯೆಲ್ಲ ಕಷ್ಟಪಟ್ಟು ಶ್ರೀಮಂತರ ಮನೆ ಹುಡುಕಿ ಅಲ್ಲಿ ಕನ್ನ ಹಾಕಿ ಕದ್ದು ಎಲ್ಲೋ ಒಂದು ದಿನ ನಮ್ಮ ಆರಕ್ಷಕರ ಕೈಗೆ ಸಿಕ್ಕಿಬಿದ್ದು ಎಲ್ಲವನ್ನೂ ಅವರಿಗೆ ಒಪ್ಪಿಸಿ ನಮ್ಮ ಗುಲಾಮರಾಗಿ ಸರಿಯಲ್ಲಿದ್ದುಕೊಂಡು ದೇಶ ಸೇವೆ ಮಾಡೋದಿಲ್ವ ಸ್ವಾಮಿ? ಇಂಥ ಒಬ್ಬ ಮೇಧಾವಿಯನ್ನ ಈ ದುರುಳ ಕೊಂದಿದ್ದಾನೆ ಎಂದ ಮೇಲೆ ಇವನಿಗೆ ಕಲ್ಲು ಶಿಕ್ಷೆ ವಿಧಿಸಲೇಬೇಕು ಮಹಾರಾಜರೇ. ಹೌದು ಮಂತ್ರಿಗಳೇ, ನಿಜ ಅಲ್ಲ. ಒಂದು ರಾಜ್ಯ ಚೆನ್ನಾಗಿರಬೇಕಾದರೆ, ಊಟ ಚೆನ್ನಾಗಿರಬೇಕಾದರೆ ಉಪ್ಪು ಹುಳಿ ಖಾರ ಹೇಗೆ ಎಲ್ಲವೂ ಅಗತ್ಯವೋ ಹಾಗೆ ಒಂದು ರಾಜ್ಯ ಚೆನ್ನಾಗಿರಬೇಕಾದರೆ ಸಜ್ಜನರು ದುರ್ಜನರು ಎಲ್ಲರೂ ಇರಲೇಬೇಕು. ಸಮಾನತೆಗೆ ಪ್ರತೀಕವಾದ ನಮ್ಮ ರಾಜ್ಯದಲ್ಲಿ ಕಳ್ಳನಿಗೂ ಸಾಮಾನ್ಯ ಮನುಷ್ಯನ ಹಾಗೆ ಬದುಕಲಾಗುತ್ತಿದೆ. ಆದ್ದರಿಂದ ಮಂತ್ರಿಗಳೇ, ಒಬ್ಬ ಕಳ್ಳನ ಕೊಲೆಗೆ ಒಬ್ಬ ಸಾಮಾನ್ಯ ಮನುಷ್ಯನ ಕೊಲೆಗೆ ಸಮಾನವಾಗಿದೆ. ಹೌದು. ಆದ್ದರಿಂದ ಬಂಧಿಸಿ ಅವನನ್ನು ಕರೆದು ತಂದು ನ್ಯಾಯಾಲಯಕ್ಕೆ. ಏನಿದೆ ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಎಂಬಂತೆ ಈ ರಾಜ್ಯದಲ್ಲಿ ನಡೆದ ಮೋಸವನ್ನು ನ್ಯಾಯವನ್ನು ಅರ್ಪಿಸಲು ಬಂದರೆ ನನ್ನನ್ನೇ ಬಂಧಿಸಿರುವುದಲ್ಲ. ಎಂತಹ ನ್ಯಾಯ? ಕಳ್ಳರು ಸಜ್ಜನರು ಎಂಬ ಸೃಷ್ಟಿಗಳನ್ನು ಕಲ್ಪಿಸಿ ಒಂದಾಗಿ ಬಾಳುವ ಈ ನಮ್ಮ ಪ್ರಶಾಂತವಾದ ನಗರದಲ್ಲಿ
ಕಿಡಿಗಳನ್ನು ಸೃಷ್ಟಿಸಿ ಕೋಮುಗಳನ್ನು ಎಬ್ಬಿಸಲು ನೋಡುವೆಯಾ ಮತ್ತು ಈ ಬಾಂಧವ್ಯಕ್ಕೆ ಉಳಿ ಹಿಂಡಲು ನೋಡುವೆಯಾ ನೀಚ? ಎಲ್ಲ ಹಿರಿಯವನನ್ನು ಎಳೆದುಕೊಂಡು